ಮೋಡ ಹಗರಣದಲ್ಲಿ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ದೋಸ್ತಿಗಳು ಮೂರನೇ ದಿನದ ಪಾದಯಾತ್ರೆ ಮಂಡ್ಯ ಜಿಲ್ಲೆಯ ನಿಡಘಟ್ಟ ತಲುಪಿದೆ. ರಾಮನಗರದ ಕೆಂಗಲ್ ದೇವಸ್ಥಾನದಿಂದ ಆರಂಭವಾಗಿದ್ದ ಪಾದಯಾತ್ರೆ ಮಂಡ್ಯ ಜಿಲ್ಲೆಯನ್ನ ತಲುಪಿದೆ. ಪಾದಯಾತ್ರೆಯಲ್ಲಿ ಆರ್ ಅಶೋಕ್, ವಿಜಯೇಂದ್ರ, ಎಚ್.ಡಿ. ಕುಮಾರಸ್ವಾಮಿ ಸೇರಿ ಹಲವು ಮುಖಂಡರು, ನಾಯಕರು ಭಾಗಿಯಾಗಿದ್ರು. ಇನ್ನು 2 ದಿನಗಳಿಂದ ಪಾದಯಾತ್ರೆಯಿಂದ ದೂರವಿದ್ದಂತಹ ಪರಿಷತ್ನ ಸದಸ್ಯ ಸಿಪಿ ಯೋಗೇಶ್ವರ್ ಕೂಡ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಕುಮಾರಸ್ವಾಮಿ ಹಾಗೂ ಡಿಕೆಶಿ ಮಧ್ಯೆ ಆಸ್ತಿ ವಿಚಾರದ ಜಂಗಿ ಕುಸ್ತಿ ಮುಂದುವರೆದಿದೆ. ಇವತ್ತು ಕೂಡ ಡಿಕೆಶಿ ವಿರುದ್ಧ ಆಸ್ತಿ ವಿಚಾರವಾಗಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಆಸ್ತಿ ಬಗ್ಗೆ ಚರ್ಚೆ ಮಾಡೋರು ಮಾಡ್ಲಿ, ದೇವೇಗೌಡರ ಆಸ್ತಿ ನನ್ನ ಆಸ್ತಿ ಬಗ್ಗೆ ಎಲ್ಲರಿಗೂ ಗೊತ್ತು. ಡಿಕೆಶಿ ವ್ಯಕ್ತಿತ್ವದ ಕನಕಪುರ ಜನರೇ ಮಾತನಾಡ್ತಾರೆ ಅವರ ವ್ಯಕ್ತಿತ್ವದ ಬಗ್ಗೆ. ಇವರು ನಮ್ಮ ಆಸ್ತಿ ಬಗ್ಗೆ ಚರ್ಚೆ ಮಾಡ್ತಾರ? ದೇವೇಗೌಡರು ರಾಮನಗರಕ್ಕೆ ಬರೋದಕ್ಕೂ ಮುಂಚೆ ನನ್ನ ಆಸ್ತಿ ಬಗ್ಗೆ ಕೇಳವ್ರೆ. ಎಲ್ಲಿ ಬೇಕಾದ್ರೂ ಬನ್ನಿ, ಚರ್ಚೆ ಮಾಡೋಣ. ಸದಾಶಿವನಗರದಲ್ಲಿ 5 ಜನ ವಿಧವೆಯರ ಬಳಿ ಸೈಟ್ ಸೇಲ್ ಅಗ್ರಿಮೆಂಟ್ ಮಾಡಿಕೊಳ್ತಾರೆ. ಆ ಸೈಟ್ ಪಡೆಯೋದಕ್ಕೆ ಅವರ ಹಣೆಗೆ ಗನ್ ಇಟ್ಟು ಹೆದರಿಸಿ ಬರೆಸ್ಕೊಂಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. 5 ಜನ ವಿಧವಾ ತಾಯಂದರು, ಅವರ ತಂದೆ ಸರ್ಕಾರಿ ನೌಕರರಾಗಿದ್ರು, ಎಲ್ಲ ಮಕ್ಕಳಿಗೂ ಮದುವೆ ಮಾಡಿದ್ರು. ಅಲ್ಲಮ ವೀರಭದ್ರಪ್ಪ ಅವರು ಇನ್ನೂ ಬದುಕಿರಬೇಕು. ಅಲ್ಲಮ ವೀರಭದ್ರಪ್ಪ ಅವರು 2010ರಲ್ಲಿ ಆ 5 ತಾಯಂದ್ರ ಹತ್ರ ಒಂದು ಸೈಟನ್ನ ಸೇಲ್ ಅಗ್ರಿಮೆಂಟ್ ಮಾಡ್ಕೋತಾರೆ. ಆ ಸೈಟ್ಗೆ ಸಂಪೂರ್ಣ ದುಡ್ಡು ಕೊಡಲ್ಲ ಅಲ್ಲಮ ವೀರಭದ್ರಪ್ಪನವರು. ಹೆಸರನ್ನೇ ಹೇಳ್ತಾ ಇದ್ದೇನೆ ಇಲ್ಲಿ. ಈಗ ಮಂತ್ರಿ ಆದ ಮೇಲೆ ಎಷ್ಟೆಷ್ಟು ಗಂಟೆ ರಾತ್ರಿಲಿ ಆ ಕುಟುಂಬದ ತಾಯಂದ್ರನ್ನ ಒಬ್ಬೊಬ್ಬರನ್ನೇ ಕರೆಸಿ ಆಸ್ತಿಯನ್ನ ನೀವು ಬರೆಸ್ಕೋಬೇಕಾದ್ರೆ ಎಷ್ಟೆಷ್ಟು ತಿಂಗಳು ತಗೊಂಡ್ರೆ ಒಬ್ಬೊಬ್ಬರಿಗೆ ಎದುರಿಸಿ ಬೆದರಿಸಿ ಅವ್ರ ಕೈಯಲ್ಲಿ ರುಜು ಹಾಕ್ಸ್ಕೊಳ್ಳಿಕ್ಕೆ ಆ ಕೆಲಸ ಮಾಡ್ಕೊಂಡ್ ಬಂದಿದ್ದೇವೆ ನಾವು. ಗನ್ನಿಟ್ಟು ರಿಜಿಸ್ಟರ್ ಮಾಡಿಸ್ತಾರೆ. ಗನ್ನಿಟ್ಕೊಂಡು ಇಂಥ ವ್ಯಕ್ತಿ ಚನ್ನಪಟ್ಟಣಕ್ಕೆ ಬಂದು ಕಳೆದ ಈಗ ಲೋಕಸಭೆ ಚುನಾವಣೆ ನಂತರ ಏನೋ ಚನ್ನಪಟ್ಟಣ ಉದ್ಧಾರ ಮಾಡ್ತೀನಿ ಅಂತ ಬಂದು ಅತ್ತ ಮಂಡ್ಯದ ಮದ್ದೂರಿನಲ್ಲಿ ಕಾಂಗ್ರೆಸ್ ಜನಾಂದೋಲನ ಸಮಾವೇಶ ನಡೆಸಿತು. ಈ ವೇಳೆ ಮಾತನಾಡಿದ ಡಿಸಿಎಂ ಡಿಕೆಶಿ ಎಚ್ಡಿಕೆ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ. ಅವರ ಕುಟುಂಬದಿಂದ ನನ್ನ ವಿರುದ್ಧ 20 ವರ್ಷಗಳಿಂದ ಷಡ್ಯಂತ್ರ ನಡೀತಾಲೇ ಇದೆ. ನನ್ನ ವಿರುದ್ಧ ಇಡಿ, ಸಿಬಿಐ ಬಿಟ್ಟು ನನ್ನ ವಿರುದ್ಧ ಏನಾದ್ರೂ ಸಿಗುತ್ತೆ ಅಂತ ಜಾಲಾಡ್ತಿದ್ದಾರೆ. ಇದರಿಂದ ನನಗೇನು ತೊಂದರೆ ಇಲ್ಲ, ಅವರು ಅದನ್ನೇ ತಗೊಂಡು ಮಾಡ್ತಾರೆ, ಮಾಡ್ಲಿ ಅಂತ ಹೇಳಿದ್ದಾರೆ. ಅಸೆಂಬ್ಲಿಲಿ ಅವ್ರು ಬರಕ್ಕಾಗಲ್ಲ. ಅಸೆಂಬ್ಲಿ ಒಳಗಡೆ ಅವ್ರ ಅಣ್ಣನ್ ಕಳಿಸ್ಲಿ, ಟಿವಿ ಚಾನೆಲ್ ಬೇಕಾದ್ರೆ ಇಲಾಖೆಯಲ್ಲಿ ಮಂತ್ರಿಗಳಿಗೆ ಈಗ ನನ್ನ ಇಲಾಖೆಲಪ್ಪ ಒಂದೇ 100 ಮಾಡ್ಬೋದು. ಯಾರು ಹೇಳಿದ್ರು 100 ಮಾಡ್ತೀವಿ, 100 ಮಾಡ್ಬೋದು. ಮಂಡ್ಯದ ಮದ್ದೂರಿನಲ್ಲಿ ನಡೆದ ಜನಾಂದೋಲನ ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಗೃಹಲಕ್ಷ್ಮಿ ಹಣದ ಕುರಿತು ಭಾಷಣ ಮಾಡುವ ವೇಳೆ ನಮಗೆ ಹಣ ಬರ್ತಾ ಇಲ್ಲ ಅಂತ ಮಹಿಳೆಯರು ಸಭೆಯಲ್ಲಿ ಕೂಗಿದ್ದಾರೆ. ಈ ವೇಳೆ ಜನರ ಅನಿರೀಕ್ಷಿತ ಮಾತಿನಿಂದ ತಬ್ಬಿಬ್ಬಾದ ಡಿಕೆ ಶಿವಕುಮಾರ್ 1-2 ದಿನಗಳಲ್ಲಿ ಹಣ ಬರುತ್ತೆ, ಶೀಘ್ರವೇ ನಿಮ್ಮ ಹಣ ಖಾತೆಗೆ ಬರುತ್ತೆ ಅಂತ ಮಹಿಳೆಯರನ್ನ ಸಮಾಧಾನಪಡಿಸುವ ಕೆಲಸ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಜೆಡಿಎಸ್ ಪಾದಯಾತ್ರೆಯನ್ನ ಖಂಡಿಸಿ ಕಲಬುರಗಿಯಲ್ಲಿ ಶೋಷಿತ ಸಮುದಾಯಗಳ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಷಣ್ಮುಖ ಎಂಬ ವ್ಯಕ್ತಿ ಡೀಸೆಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿರುವಂತಹ ಘಟನೆ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ನಡೆದಿದೆ. ಇನ್ನು ಶಿವಮೊಗ್ಗದಲ್ಲೂ ಕೂಡ ಬಿಜೆಪಿ ಜೆಡಿಎಸ್ ಪಾದಯಾತ್ರೆಯನ್ನು ವಿರೋಧಿಸಿ ಪ್ರತಿಭಟನೆಯನ್ನು ನಡೆಸಲಾಗಿದೆ. ನಗರದ ಶಿವಪ್ಪ ನಾಯಕ ವೃತ್ತದಲ್ಲಿ ಟೈರ್ಗಳಿಗೆ ಬೆಂಕಿ ಹಚ್ಚಿ ಕೆಪಿಸಿಸಿ ಹಿಂದುಳಿದ ಒಕ್ಕೂಟದ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಗಿದೆ. ದಾವಣಗೆರೆಯಲ್ಲೂ ಸಿಎಂ ಸಿದ್ದರಾಮಯ್ಯ ಬೆಂಬಲಿಗರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ನಗರದ ಅಂಬೇಡ್ಕರ್ ವೃತ್ತದಿಂದ ಸಂಗೊಳ್ಳಿ ರಾಯಣ್ಣ ವೃತ್ತದವರೆಗೂ ತಮಟೆ ಬಾರಿಸುವ ಮೂಲಕ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಈಗ ಡಿ ಗ್ಯಾಂಗ್ಗೆ ಸಂಬಂಧಪಟ್ಟಂತಹ ಸ್ಟೋರಿಗಳನ್ನ ನೋಡ್ತಾ ಹೋಗೋಣ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಎಫ್ಎಸ್ಎಲ್ ಪರಿಶೀಲನೆ ಬಹುತೇಕ ಅಂತ್ಯವಾಗಿದೆ. ಒಟ್ಟು 6 ವರದಿಗಳು ಈ ವಾರದಲ್ಲೇ ಪೊಲೀಸರ ಕೈ ಸೇರಲಿದೆ. ಶೆಡ್ನಲ್ಲಿನ ಸಿಸಿಟಿವಿ ರಿಟ್ರೀವ್ ವರದಿ, ಆರೋಪಿಗಳ ಫಿಂಗರ್ ಪ್ರಿಂಟ್ ವರದಿ, ಸ್ಕಾರ್ಪಿಯೋದಲ್ಲಿನ ಬೆರಳಚ್ಚು ವರದಿ, ದರ್ಶನ್ ಪವಿತ್ರ ಮನೆಯ ಸಿಸಿಟಿವಿ ವರದಿ, ಸ್ಟೋನಿ ಬ್ರೂಕ್ನ ಸಿಸಿಟಿವಿ ಫುಟೇಜ್ ವರದಿ ಹಾಗೂ ಆರೋಪಿಗಳ ಮೊಬೈಲ್ ಡಾಟಾ ರಿಪೋರ್ಟ್ ಪೊಲೀಸರ ಕೈ ಸೇರಲಿದೆ. ಈ ರಿಪೋರ್ಟ್ ಪೊಲೀಸರ ಕೈ ಸೇರಿದ ಬಳಿಕ ಡಿ ಗ್ಯಾಂಗ್ಗೆ ಸಂಕಷ್ಟ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ.
ನಿನ್ನೆ ಭೀಮನ ಅಮಾವಾಸ್ಯೆಯ ಹಿನ್ನೆಲೆ ದರ್ಶನ್ ಆದಷ್ಟು ಬೇಗ ಜೈಲಿನಿಂದ ಹೊರಗೆ ಬರಲಿ ಅಂತ ಪತ್ನಿ ವಿಜಯಲಕ್ಷ್ಮಿ ಬನಶಂಕರಿ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಕಳೆದ ವಾರವಷ್ಟೇ ಕೊಲ್ಲೂರಿನಲ್ಲಿ ಪತಿಗಾಗಿ ವಿಜಯಲಕ್ಷ್ಮಿ ಚಂಡಿಕಾ ಯಾಗವನ್ನ ನಡೆಸಿದ್ರು. ಈ ಬೆನ್ನಲ್ಲೇ ಬನಶಂಕರಿ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿದ್ದಾರೆ. ಬಳಿಕ ದೇವಿಯ ಪ್ರಸಾದವನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ತೆರಳಿ ದರ್ಶನ್ಗೆ ನೀಡಿದ್ದಾರೆ. ದರ್ಶನ್ ರಿಲೀಸ್ಗಾಗಿ ಕುಟುಂಬಸ್ಥರು ದೇವರ ಮೊರೆ ಹೋಗಿದ್ದಾರೆ. ದರ್ಶನ್ ಅಳಿಯ ಚಂದನ್ ಶ್ರೀರಂಗಪಟ್ಟಣದ ಆರತಿ ಉಕ್ಕಡ ದೇಗುಲಕ್ಕೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಮಾವನ ಬಿಡುಗಡೆಗಾಗಿ ಅಳಿಯನು ದೇವರ ಮೊರೆ ಹೋಗಿದ್ದಾನೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮೊದಲ ಆರೋಪಿ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಇಂದು ಪವಿತ್ರರನ್ನ ಅವರ ತಾಯಿ ಮತ್ತು ಚಿಕ್ಕಮ್ಮ ಭೇಟಿ ಮಾಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿಗೆ ಆಗಮಿಸಿದ ತಾಯಿ ಹಾಗೂ ಚಿಕ್ಕಮ್ಮ ಮಗಳ ಯೋಗಕ್ಷೇಮ ವಿಚಾರಿಸಿದ್ದಾರೆ. ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ನಟ ದರ್ಶನ್ ನೋಡೋದಕ್ಕೆ ಜೈಲಿಗೆ ಬಂದವರ ಪಟ್ಟಿ ರಿಲೀಸ್ ಮಾಡಲಾಗಿದೆ. ಜೂನ್ 25ರಿಂದ ಜುಲೈ 25ರ ಅವಧಿಯಲ್ಲಿ 30 ಜನರು ದರ್ಶನ್ ಅವರನ್ನ ಭೇಟಿಯಾಗಿದ್ದಾರೆ. ಪತ್ನಿ, ಸಹೋದರ, ತಾಯಿ, ಸಂಬಂಧಿಕರು, ಸ್ನೇಹಿತರು ಸೇರಿದಂತೆ ಹಲವರು ದರ್ಶನ್ ಭೇಟಿಯಾಗಿದ್ದಾರೆ. ಇನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯೇ 4 ಬಾರಿ ಭೇಟಿ ಕೊಟ್ಟಿದ್ದು, ತಾಯಿ ಮೀನಾ 1 ಬಾರಿ ಭೇಟಿಯಾಗಿದ್ದಾರೆ. ಇನ್ನು ತಮ್ಮ ದಿನಕರ್ 3 ಬಾರಿ ಭೇಟಿಯಾಗಿದ್ದಾರೆ. ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಸುದ್ದಿಗಳಿದೆ ಅಂತ ನೋಡೋಣ. ಯಾದಗಿರಿ ಪಿಎಸ್ಐ ಸಾವಿನ ಬೆನ್ನಲ್ಲೇ ಮತ್ತೊಬ್ಬ ಅಧಿಕಾರಿ ನೇಣಿಗೆ ಶರಣಾಗಿರುವ ಘಟನೆ ನಡೆದಿದೆ. ಸಿಸಿಬಿ ಇನ್ಸ್ಪೆಕ್ಟರ್ ತಿಮ್ಮೇಗೌಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬಿಡದಿ ಬಳಿಯ ನಿರ್ಜನ ಪ್ರದೇಶದಲ್ಲಿ ತಿಮ್ಮೇಗೌಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ತಿಂಗಳ ಹಿಂದೆಯಷ್ಟೇ ತಿಮ್ಮೇಗೌಡ ಸಿಸಿಬಿಗೆ ವರ್ಗಾವಣೆಯಾಗಿದ್ರು. ಈ ಹಿಂದೆ ಕುಂಬಳಗೋಡು ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಇದೀಗ ತಿಮ್ಮೇಗೌಡ ಸಾವಿನ ವಿಚಾರದಲ್ಲಿ ಹಲವು ಅನುಮಾನಗಳು ಶುರುವಾಗಿವೆ. ಪಿಎಸ್ಐ ಸಾವು ಪ್ರಕರಣ ಸಂಬಂಧ ನ್ಯೂಸ್ 18 ಜೊತೆ ಪತ್ನಿ ಶ್ವೇತಾ ಮಾತನಾಡಿದ್ದಾರೆ. ಮೊದಲು ಎಂಎಲ್ಎ ಹಾಗೂ ಅವರ ಮಗ ಅರೆಸ್ಟ್ ಆಗಬೇಕು. ಎಫ್ಐಆರ್ ಕೊಟ್ಟಾಗಿದೆ, ಆದರೆ ಇನ್ನೂ ಅವರನ್ನ ಕಸ್ಟಡಿಗೆ ತೆಗೆದುಕೊಂಡಿಲ್ಲ. ನಾವು ದಲಿತರಿದ್ದೇವೆ ಅಂತ ನಮ್ಮನ್ನ ಕೀಳಾಗಿ ನೋಡ್ತಿದ್ದಾರೆ. ಈಗ ಈ ಕೇಸ್ನ ಸಿಐಡಿಗೆ ಕೊಟ್ಟಿದ್ದಾರೆ, ಆದರೆ ಅವರು ಇನ್ನೂ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿಲ್ಲ. ಇದನ್ನ ಸಿಬಿಐಗೆ ತೆಗೆದುಕೊಂಡು ಹೋಗಬೇಕು. ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಬೇಕು. ಎಂಎಲ್ಎ ಹಾಗೂ ಮಗನ ಬಂಧಿಸೋವರೆಗೂ ನನಗೆ ಸಮಾಧಾನ ಇಲ್ಲ ಅಂತ ಹೇಳಿದ್ದಾರೆ ಶ್ವೇತಾ. ಸರ್, ಮೊದಲನೇದು ಅವ್ರು ಅರೆಸ್ಟ್ ಆಗಬೇಕು. ಎಫ್ಐಆರ್ ಕೊಟ್ಟಿದ್ದಾರೆ, ಇನ್ನೂ ಅವರು ಕಸ್ಟಡಿಯಲ್ಲಿ ತೊಗೊಂಡಿಲ್ಲ. ಇನ್ನೊಂದು ಅವರು ಲೈಕ್ ಜಾತಿ ನಿಂದನೆ ಕೇಸ್, ಅವರು ತುಂಬ SC ಆಗಿದ್ದಾರೆ, ನಾವು ದಲಿತರಿದ್ದೀವಿ ಅಂತ ಅವರು ತುಂಬ ಕಮ್ಮಿಯಾಗಿ ಮಾತಾಡಿದ್ದಾರೆ. ವಲ್ಗರಾಗಿ ಮಾತಾಡಿ ರಿಕ್ವೆಸ್ಟ್ ಮಾಡೋಕ್ಕೆ ಹೋದ್ರೂ ಅವರು ವಾಪಸ್ ಕಳಿಸಿದ್ದಾರೆ. ಅವ್ರನ್ನ ಬೈದು ಲೈಕ್ ವಲ್ಗರ್ ಲ್ಯಾಂಗ್ವೇಜ್ ಯೂಸ್ ಮಾಡಿ ಇವಾಗ CIDಗೆ ಕೊಟ್ಟಿದ್ದಾರೆ ಕೇಸ್ ಅಂತ ಗೊತ್ತಾಗಿದೆ. ಇನ್ನು ಅಳಿಯನ ಸಾವಿಗೆ ಮಾವ ವೆಂಕಟಸ್ವಾಮಿ ಕಣ್ಣೀರು ಹಾಕಿದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡುತ್ತಾ ನನ್ನ ಅಳಿಯನ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಕಣ್ಣೀರಿಟ್ಟಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ನನ್ನ ಅಳಿಯ ಕಾರ್ಯನಿರ್ವಹಿಸುತ್ತಿದ್ದರೂ ಅವರಿಂದಲೇ ಸೂಕ್ತ ರಕ್ಷಣೆ ಸಿಗಲಿಲ್ಲ. ಈ ಸರ್ಕಾರದ ಮೇಲೆ ನಮಗೆ ಭರವಸೆ ಇಲ್ಲ. ಈ ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ನಮ್ಮ ಶಾಸಕರ ಟೆಸ್ಸಿಂದನೇ ಡೆತ್ ಆಗಿರೋದು. ಅವರ ವರ್ಗಾವಣೆ ಸಂಬಂಧ ವಿಷಯವಾಗಿ ಅವರು ಶಾಸಕರನ್ನ ಭೇಟಿಯಾಗಿರೋದ್ರಿಂದ ಅವ್ರ ಶಾಸಕರ ದುಡ್ಡಿನ ಅಂಶ ಇಟ್ಟಿರೋದ್ರಿಂದ ಆ ಟೆಸ್ಸಿಂದನೂ ಡೆತ್ ಆಗಿರೋದು. ಅವರು ಬಂದು 7 ವರ್ಷವೂ ಆಗಿಲ್ಲ, 7 ತಿಂಗಳೂ ಆಗಿಲ್ಲ. ಎಲ್ಲಿ? ಟೌನ್ ಪೊಲೀಸ್ ಸ್ಟೇಷನ್ಗೆ. ಆ ಹಿಂದೆ 7 ತಿಂಗಳ ಹಿಂದೆ ಏನು ಬರಬೇಕಾಗಿದ್ರೆ 20,000 ಡಿಮ್ಯಾಂಡ್ ಮಾಡಿದರು, ಲೆಟರ್ ಪ್ಯಾಡ್ ಕೊಡಬೇಕಂತ ಹೇಳ್ಬಿಟ್ಟು. ಆವಾಗ ಅವ್ರು ಎಷ್ಟು ಕೊಟ್ಟರು ಕೊಟ್ಟಿದ್ದಾರೆ. ನಂತರ MP ಎಲೆಕ್ಷನ್ ಮುಗಿಸ್ಕೊಂಡು ಮತ್ತೆ ಬಂದು ಜಾಯ್ನ್ ಆಗಬೇಕಾದ್ರೆ ಮತ್ತೆ ಇರಬೇಕಾದ್ರೆ 30 ಕೊಡಿ ಅಂತೇಳಿ ಡಿಮ್ಯಾಂಡ್ ಮಾಡಿದೆ ಅಂತೇಳ್ಬಿಟ್ಟು ಅವ್ರ ನೋವನ್ನು ನಮ್ಮ ಹಳೆಯ ನನ್ನ ಹತ್ರ ಹಂಚ್ಕೊಂಡಿದ್ದ. ಸತ್ಯ ಇದು. ಯಾಕಂತ ಹೇಳ್ಬಿಟ್ಟು ಅಂದರೆ ಅವ್ರು ಹೋಗಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಿದ್ರೆ ಅವ್ರು ಏನು ಹೇಳಿದರು, ನೀವು ದಲಿತರಿದ್ದೀರಿ, ನೀವು ಜನಾಂಗ ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡೋದು ಅವಶ್ಯಕತೆ ಇಲ್ಲ, ನೀವು ಬೇರೆ ಕಡೆ ಎಲ್ಲಾದರೂ ಹೋಗ್ಬೋದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಹಳೆಯ ಬೆಂಗಳೂರಿನ ಕೋಣನಕುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಹಿಳೆಗೆ ಲೈಂಗಿಕ ಕಿರುಕುಳಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿ ಸುರೇಶ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಈತ ಶುಕ್ರವಾರ ಬೆಳಿಗ್ಗೆ 5 ಗಂಟೆಯ ಸುಮಾರಿಗೆ ವಾಕಿಂಗ್ ಮಾಡ್ತಾ ಇದ್ದ ಮಹಿಳೆಯ ಜೊತೆ ಅಸಭ್ಯವಾಗಿ ವರ್ತಿಸಿದ್ದ. ನಂತರ ಮಹಿಳೆ ಜೋರಾಗಿ ಕಿರುಚಾಡಿದ್ರಿಂದ ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಆರೋಪಿ ಕ್ಯಾಬ್ ಡ್ರೈವರ್ ಆಗಿದ್ದು ಡ್ರಾಪ್ಗೆ ಅಂತ ಬಂದಿದ್ದಾಗಿ ಆ ಸಂದರ್ಭದಲ್ಲಿ ಈ ಕೃತ್ಯವನ್ನ ಎಸಗಿರೋದು ಬಯಲಾಗಿದೆ.
ಒಲಿಂಪಿಕ್ ಕ್ರೀಡಾಕೂಟಗಳು ನಡೀತಾ ಇರೋ ಬೆನ್ನಲ್ಲೇ ರಾಜ್ಯದಲ್ಲಿ ಕ್ರೀಡಾಪಟುಗಳಿಗೆ ಸ್ಫೂರ್ತಿ ತುಂಬುವ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಒಲಿಂಪಿಕ್ಸ್, ಪ್ಯಾರಾ ಒಲಿಂಪಿಕ್ಸ್, ಏಷ್ಯನ್ ಗೇಮ್ಸ್, ಪ್ಯಾರಾ ಏಷ್ಯನ್ ಗೇಮ್ಸ್, ಕಾಮನ್ವೆಲ್ತ್ ಗೇಮ್ಸ್ಗಳ ಪದಕ ವಿಜೇತರಿಗೆ ಸರ್ಕಾರಿ ಉದ್ಯೋಗ ನೀಡಲಾಗಿದೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ರಾಜ್ಯ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷ ಎಂಎಲ್ಸಿ ಡಾಕ್ಟರ್ ಕೆ ಗೋವಿಂದರಾಜ್ ಕ್ರೀಡಾ ವಿಜೇತರಿಗೆ ಗ್ರೂಪ್ ಎ, ಬಿ ಹುದ್ದೆಗಳ ನೇಮಕಾತಿ ಪತ್ರ ವಿತರಿಸಿದರು. ಇದೇ ವೇಳೆ ಮಾತನಾಡಿದ ಡಾಕ್ಟರ್ ಕೆ ಗೋವಿಂದರಾಜ್, 2016-17ರಲ್ಲಿ ಧಾರವಾಡದಲ್ಲಿ ನಡೆದ ಒಲಿಂಪಿಕ್ ಕ್ರೀಡಾಕೂಟಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ರಮದಲ್ಲಿ ವಿಜೇತರಿಗೆ ಸರ್ಕಾರಿ ಹುದ್ದೆ ನೀಡುವಂತೆ ಮನವಿ ಮಾಡಿದ್ದೆ. ಅದರಂತೆ ಈಗ ಸಿಎಂ ಸಿದ್ದರಾಮಯ್ಯ ಕ್ರೀಡಾ ವಿಜೇತರಿಗೆ ಸರ್ಕಾರಿ ಉದ್ಯೋಗ ನೇಮಕಾತಿ ಪತ್ರ ಕೊಟ್ಟಿದ್ದಾರೆ. ಇದು ರಾಜ್ಯ ಸರ್ಕಾರ ಅತ್ಯಂತ ಪ್ರೋತ್ಸಾಹಿಸಿ ಕ್ರಮ ತೆಗೆದುಕೊಂಡಿದೆ ಅಂತ ಹೇಳಿದರು. ಸುಮಾರು ಜನ ಅಪ್ಲೈ ಮಾಡಿದ್ರು. ಅದರಲ್ಲಿ ಯಾರು ಎಲಿಜಿಬಿಲಿಟಿ ಇದ್ದರು, ಅವ್ರ ಎಜುಕೇಷನ್ ಕ್ವಾಲಿಫಿಕೇಷನ್ ಮತ್ತು ಅವರ ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡಲ್ಲಿ ಎಷ್ಟು ಮೆಡಲ್ ತೆಗೆದಿದ್ದಾರೆ ಏನು ಅಂತ ಅದು ಆ ಒಂದು ಬೇಸಿಸ್ ಮೇಲೆ ಅವ್ರಿಗೆ ಉದ್ಯೋಗನ ನೀಡೋದಕ್ಕೆ ಕಮಿಟಿ ತೀರ್ಮಾನ ಮಾಡಿ ಶಿಫಾರಸು ಮಾಡಿದ್ರು. ಅದನ್ನು ಮುಖ್ಯಮಂತ್ರಿಗಳು ನಿನ್ನೆ ಅವರ ಉದ್ಯೋಗ ಪತ್ರನ ನಿನ್ನೆ ನೀಡಿದ್ದಾರೆ ಅವ್ರಿಗೆಲ್ಲನೂ. ಇದು ಭಾಳ ದೊಡ್ಡ ಅಚೀವ್ಮೆಂಟು. ನಮ್ಮ ಇಡೀ ಕರ್ನಾಟಕದ ಹಿಸ್ಟ್ರಿನಲ್ಲಿ ಇದೊಂದು ಮೈಲಿಗಲ್ಲು ಅಂತ ಹೇಳ್ಬೋದು. ನೆರೆಯಿಂದ ತತ್ತರಿಸಿರೋ ಬೆಳಗಾವಿಗೆ ಸಿಎಂ ಸಿದ್ದರಾಮಯ್ಯ ಆಗಮಿಸಿದ್ದಾರೆ. ಗೋಕಾಕ್ ನಗರದ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿದ ಸಿಎಂ ಪರಿಶೀಲನೆಯನ್ನ ನಡೆಸಿದ್ದಾರೆ. ಬಳಿಕ ನಗರದ ಮುನ್ಸಿಪಲ್ ಕಾಲೇಜಿನಲ್ಲಿರುವಂತಹ ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿ ಸಂತ್ರಸ್ತರ ಸಮಸ್ಯೆಯನ್ನ ಆಲಿಸಿದ್ದಾರೆ. ಸಿಎಂ ಆಗಮನದ ಹಿನ್ನೆಲೆ ತರಾತುರಿಯಲ್ಲಿ ರಸ್ತೆಗಳಿಗೆ ತೇಪೆ ಹಚ್ಚುವ ಕೆಲಸ ಆಗಿದೆ. ಗುಂಡಿ ಬಿದ್ದಿದ್ದ ರಸ್ತೆಗಳಿಗೆ ಡಾಂಬರ್ ಹಚ್ಚಲಾಗಿದೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.